ನಮಸ್ಕಾರ ಕರ್ನಾಡು, ವೆಲ್ಕಮ್ ಟು ನವನಾಸ್ ವರ್ಲ್ಡ್. ಈ ಇಡೀ ವಿಡಿಯೋದಲ್ಲಿ ನನ್ನ ಹುಡುಕಕ್ಕೆ ಹೋಗಲೇಬೇಡಿ, ಬಿಕಾಸ್ ನಾನು ಈ ವಿಡಿಯೋನ ಶೂಟು ಮಾಡಿಲ್ಲ, ಪ್ಲಸ್ ನಾನು ಇಲ್ಲಿಗೆ ಹೋಗೂ ಇಲ್ಲ. ಸೊ ಎಲ್ಲಿಂದ ಅಪ್ಪ ಈ ವಿಡಿಯೋಗಳು ಸಿಕ್ತು ಅಂದರೆ ನಮ್ಮ ಮಮ್ಮಿ ಶೂಟ್ ಮಾಡ್ಕೊಂಡು ಬಂದಿರೋದು. ಆ್ಯಕ್ಚುಲಿ ಮಮ್ಮಿ ಮಿನಿ ವ್ಲಾಗ್ಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರಂತೆ, ಬಟ್ ಇಲ್ಲಿ ಇರೋ ಆರ್ಕಿಟೆಕ್ಚರ್ ಆಗಲಿ ಅಥವಾ ಲೈಕ್ ತುಂಬ ಚೆನ್ನಾಗಿರೋ ಪ್ಲೇಸ್ನ ಯಾಕೆ ವ್ಲಾಗಾಗೆ ಹಾಕಬಾರ್ದು ಅಂದ್ಬಿಟ್ಟು ವ್ಲಾಗೇ ಮಾಡಿಕೊಂಡು ಬಂದಿದ್ದಾರೆ. ಬಟ್ ಅವ್ರು ಏನು ಮಾತಾಡಿಲ್ಲ, ಜಸ್ಟ್ ಪ್ಲೇಸ್ ಹೆಂಗಿದೆ ಅಂತ ತೋರಿಸಿದ್ದಾರೆ. ಸೊ ನಾನು ನಿಮ್ಗೆ ಈ ಪ್ಲೇಸ್ ಬಗ್ಗೆ ಡೀಟೇಲ್ಸ್ ಆಗಲಿ ಅಥವಾ ಐ ಟ್ರೈ ಟು ಗಿವ್ ನಮ್ಮ ಮಮ್ಮಿದೇನು ಎಕ್ಸ್ಪೀರಿಯನ್ಸ್ ಆಯಿತು ಈ ಪ್ಲೇಸಲ್ಲಿ, ಅದನ್ನು ಐ ಶೇರ್ ಇಟ್ ವಿತ್ ಯು ಆಲ್. ಸೊ ಈ ಪ್ಲೇಸ್ ಬಂದ್ಬಿಟ್ಟು ರಂಗೋಲಿ ಗಾರ್ಡನ್. ಸೊ ಇವಾಗ ಆ್ಯಕ್ಚುಲಿ ಇದು ಟ್ರೆಂಡಲ್ಲಿದೆ ಈ ಪ್ಲೇಸ್. ಐ ಮೀನ್ ಇಟ್ಸ್ ಬಿಕಮ್ ಫೇಮಸ್ ಆ್ಯಕ್ಚುಲಿ. ಆ್ಯಂಡ್ ಸೊ ಫಸ್ಟು ಎಲ್ಲಿರೋದಂದರೆ ಇದು ಜಕ್ಕೂರ್ ಹತ್ರ ಇರೋದಂತೆ. ಆ್ಯಂಡ್ ವಿಸಿಟಿಂಗ್ ಟೈಮ್ಸ್ ಬಂದ್ಬಿಟ್ಟು ಬೆಳಗ್ಗೆ 9 o'clock ಸಂಜೆ 6 ಗಂಟೆ ಗಂಟ ಓಪನ್ ಇರುತ್ತೆ. ಆ್ಯಂಡ್ ನೀವು ಇಷ್ಟ ಬಂದಂಗೆ ಹೋಗೋಕ್ಕಾಗಲ್ವಂತೆ, ಯು ಹ್ಯಾವ್ ಟು ಪ್ರೀ ಬುಕ್, ಅಂದರೆ ಕಾಲ್ ಮಾಡಿಬಿಟ್ಟು ನಿಮಗೆ ಯಾವ ಟೈಮ್ ಸ್ಲಾಟಲ್ಲಿ ಬೇಕು ಅನ್ನೋದನ್ನ ನೀವು ಅವ್ರಿಗೆ ಆಲ್ರೆಡಿ ಹೇಳಿರ್ಬೇಕಂತೆ. ಆ್ಯಂಡ್ ಕಮ್ಮಿಂಗ್ ಟು ದ ಟಿಕೆಟ್ಸ್, ನಾರ್ಮಲ್ ಡೇಸ್ ಅಂದರೆ ವೀಕ್ ಡೇಸಲ್ಲಿ ಅಡಲ್ಟ್ಗೆ 150 rupees, ಮಕ್ಳಿಗೆ 100 ರೂಪಾಯಿ. ಬಟ್ ವೀಕೆಂಡ್ಸ್ ಅಥವಾ ಗೌರ್ಮೆಂಟ್ ಹಾಲಿಡೇಸ್ ದಿನ ಅಡಲ್ಟ್ಗೆ 200 ರೂಪಾಯಿ ಇರುತ್ತಂತೆ, ಆ್ಯಂಡ್ ಮಕ್ಳಿಗೆ ಸೇಮ್ 100 ರೂಪಾಯಿ. ಸೊ ನಾನು ಹೇಳ್ದಂಗೆ ಪ್ರೀ ಬುಕ್ಕಿಂಗ್ ಮಾಡಿ ಟೈಮ್ ಸ್ಲಾಟ್ ನಾವು ಬುಕ್ ಮಾಡಿದ್ರೇ ವಿ ಕ್ಯಾನ್ ಗೋ. ಜಸ್ಟ್ ಲೈಕ್ ದಟ್ ಡೈರೆಕ್ಟಾಗಿ ಹೋದರೆ ಹೋಗೋಕ್ಕಾಗಲ್ಲ. ಆ್ಯಂಡ್ ಈ ಪ್ಲೇಸ್ಗೆ ಎಷ್ಟೊಂದು ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸ್ತಾ ಇರೋದನ್ನ ನಾನು ನೋಡ್ತಿದ್ದೆ. ನನ್ನ ಕ್ಲೋಸ್ ಫ್ಯಾಮಿಲೀಸಲ್ಲೇ ನಾನು ನೋಡಿದ್ದೆ. ಆ್ಯಂಡ್ ದೆನ್ ಅವ್ರ ಸ್ಕೂಲ್ಸಿಂದನೂ ಒನ್ ಡೇ ಫೀಲ್ಡ್ ಟ್ರಿಪ್ ಥರ ಕರ್ಕೊಂಡು ಹೋಗ್ತಾರಲ್ವ ಮಕ್ಕಳಿಗೆ, ಸೊ ಆ ಥರ ಇಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ನಮ್ಮ ಮಮ್ಮಿ ಸ್ಕೂಲ್ ಅವ್ರು ಕೂಡ ಮಕ್ಕಳನ್ನ ಫೀಲ್ಡ್ ಟ್ರಿಪ್ಗೆ ಅಂತ ಈ ಪ್ಲೇಸ್ಗೆ ಕರ್ಕೊಂಡು ಹೋಗಿದ್ರು. ಸೊ ಅದಕ್ಕೆ ಮಮ್ಮಿ ಸರಿಯಪ್ಪ ಇದನ್ನೇ ವ್ಲಾಗ್ ಮಾಡಿ ಕೊಡೋಣ, ಸೊ ದಟ್ ಐ ಕ್ಯಾನ್ ಶೇರ್ ಇಟ್ ವಿತ್ ಯು ಪೀಪಲ್. ನಿಮ್ಮ ಮಕ್ಕಳನ್ನ ನೀವು ಕರ್ಕೊಂಡು ಹೋಗಿ ಯು ಕ್ಯಾನ್ ಶೋ ಇಟ್ ಟು ದೆಮ್, ಲೈಕ್ ವಿಲೇಜ್ ಸೈಡಲ್ಲಿ ಹೆಂಗೆ ಇರುತ್ತೆ. ಲೈಕ್ ಇವಾಗ ನಾವು ವಿಲೇಜಸ್ಗೆ ಹೋಗಿ ದ ಆ್ಯಕ್ಚುಯಲ್ ತೋರಿಸ್ಬೇಕಂದ್ರೆ ತುಂಬ ದೂರ ಇರುತ್ತೆ ಕೆಲವರಿಗೆ ಹಳ್ಳಿಗಳು, ಬಟ್ ಇದು ಇಟ್ಸ್ ಲೈಕ್ ಅ ಮಾಡೆಲ್ ಅಲ್ವಾ. ಸೊ ರಿಯಲಿಸ್ಟಿಕ್ ಮಾಡೆಲ್ಸ್ ಥರನೇ ಇರುತ್ತೆ. ಬಟ್ಟೆ ಎಲ್ಲ ಒಣಗಾಕಿರೋದಾಗಲಿ ಅಥವಾ ಮನೆಗಳಿರೋದಾಗಲಿ, ಆ್ಯಂಡ್ ದೆನ್ ಫ್ಯಾಮಿಲೀಸ್ ಆಗಲಿ, ಅವ್ರ ಎಕ್ಸ್ಪ್ರೆಷನ್ಸ್ ಆಗಲಿ ತುಂಬ ಚೆನ್ನಾಗಿದೆ ಅಂತೆ. ನಮ್ಮ ಮಮ್ಮಿಗಂತೂ ತುಂಬ ಇಷ್ಟ ಆಗಿಬಿಡ್ತು. ಸೊ ಅದಕ್ಕೆ ನೋಡಿ ಅಲ್ಲಿ ನಾಯಿಗಳೆಲ್ಲ ಹೆಂಗೆ ರಿಯಲಿಸ್ಟಿಕ್ ಆಗಿದೆ, ಸೀರೆಗಳೆಲ್ಲ ರಿಯಲ್ ಸೀರೆಗಳೇ. ಆಮೇಲೆ ಪ್ರತಿಯೊಂದು ಮಾಡೆಲ್ ಹತ್ರ ಅದರದ್ದೇ ಡೀಟೇಲ್ಸ್ ಅಥವಾ ಅದರದ್ದೇ ಡಿಸ್ಕ್ರಿಪ್ಷನ್ಸ್ ಎಲ್ಲ ಇದೆ. ಸೊ ಇಟ್ ಈಸ್ ಅ ವೆರಿ ಗುಡ್ ಪ್ಲೇಸ್. ಸೊ ನೋಡಿ, ನಿಮಗೂ ಇಂಟ್ರೆಸ್ಟ್ ಇದ್ದರೆ ಆರ್ ಇಫ್ ಯು ಲೈಕ್ ದಿಸ್ ಪ್ಲೇಸ್, ಪ್ಲೀಸ್ ಗೋ ಆ್ಯಂಡ್ ವಿಸಿಟ್. ಆಮೇಲೆ ಯು ಕ್ಯಾನ್ ಟೇಕ್ ಯುವರ್ ಕಿಡ್ಸ್ ಆಗಿರಲಿ ಅಥವಾ ಒನ್ ಡೇ ಟ್ರಿಪ್ ಫ್ಯಾಮಿಲಿ ಜೊತೆನೂ ಹೋಗಿ ಬರೋಕ್ಕೆ ಇಟ್ ಈಸ್ ನೈಸ್ ಆ್ಯಕ್ಚುಲಿ. ಆ್ಯಂಡ್ ಒಳಗಡೆನೇ ಎಲ್ಲ ಹೋಟೆಲ್ಸ್ ಇದೆ ಅಂತೆ. ಆ್ಯಂಡ್ ಊಟ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೆ ಮಮ್ಮಿ ಹೇಳಿದ್ರು. ಇವರು ಸ್ಕೂಲೇ ಕರ್ಕೊಂಡು ಹೋಗಿದ್ದಲ್ವ, ಸೊ ಇವ್ರಿಗೆ ಎಲ್ಲ ಲೈಕ್ ಇವ್ರಿಗೆ ಪೇ ಮಾಡೋದೆಲ್ಲ ಸ್ಕೂಲ್ ಅವರೇ. ಸೊ ಪ್ರೈಸ್ಡ್ ಬಗ್ಗೆ ಮಾತ್ರ ಗೊತ್ತಿಲ್ಲ ಒಳಗಡೆ ಹೋಟೆಲ್ಸ್ದು, ಬಟ್ ಊಟ ಎಲ್ಲ ತುಂಬ ಚೆನ್ನಾಗಿದೆ ಅದನ್ನು ಹೇಳು ಅಂತ ಹೇಳಿದ್ರು ಮಮ್ಮಿ. ಆ್ಯಂಡ್ ನೋಡಿ ಕತ್ತೆಗಳಿಗೆಲ್ಲ ಲಗೇಜ್ ಎಲ್ಲ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ರಲ್ಲ, ಸೊ ಆ ಥರ. ಆಮೇಲೆ ಎಷ್ಟು ಚೆನ್ನಾಗಲ್ಲಿ ಇಲ್ಲಿ ನೋಡಿ ಶೀಪ್ಸ್ ಎಲ್ಲ ಇದೆ, ಕುರಿಗಳು, ಅಲ್ಲಿ ಕೋಳಿ. ಆಮೇಲೆ ಅಲ್ಲಿ ಇಬ್ಬರು ಅಜ್ಜಿಂದಿರು ಮಾತಾಡೋ ಥರ ತುಂಬ ಚೆನ್ನಾಗಿದೆ. ಬೇಸಿಕಲಿ ರಿಯಲಿಸ್ಟಿಕ್ ಆಗೇ ಇದೆ. ಆ್ಯಂಡ್ ಒಬ್ರೊಬ್ಬರು ಒಂದೊಂದು ಪ್ರೊಫೆಷನ್ಸ್ ಮನೆಗಳು ಹೆಂಗಿತ್ತು ಅಂತ ತೋರಿಸಿದ್ರಂತೆ. ಸೊ ಇಲ್ಲಿ ನೋಡಿದ್ರೆ ಪಾಟರ್ಸ್ ಹೌಸು, ಮಡಿಕೆಗಳೆಲ್ಲ ಮಾಡ್ತಾರಲ್ಲ, ಸೊ ಅವ್ರ ಮನೆಗಳ ಹತ್ರ ಎಲ್ಲ ಹಿಂಗಿತ್ತಂತೆ. ಸೋ ನೈಸ್. ನಮಗೂ ಅನಿಸುತ್ತೆ, ಏನು ಅನಿಸುತ್ತೆ ಅಂದರೆ ಇವಾಗ ನನಗೆ ಅಂತ ತೊಗೊಂಡ್ರೆ ಅಯ್ಯೋ ಆ ಕಾಲದಲ್ಲೇ ಹುಟ್ಟಬೇಕಿತ್ತಪ್ಪ, ಈ ಫೋನು ನೆಟ್ ಆಗಲಿ ಈ ಸೋಷಿಯಲ್ ಮೀಡಿಯಾ ಎಲ್ಲ ಇರ್ತಾ ಇದ್ದಿಲ್ಲ,
ಆ್ಯಂಡ್ ದೆನ್ ಪ್ಯೂರ್ ಪ್ಲೇಸು, ಪೊಲ್ಯೂಷನೇ ಇರ್ತಾ ಇದ್ದಿಲ್ಲ. ಆ್ಯಂಡ್ ದೆನ್ ಇಟ್ ವಾಸ್ ಸೋ ನೈಸ್. ಲೈಕ್ ಆಚೆ ಕಡೆ ವೆರಂಡಾ ಆಗಲಿ ಅಥವಾ ಬಾಲ್ಕನಿ ಆಗಲಿ ಎಷ್ಟು ಚೆನ್ನಾಗಿರ್ತಾ ಇತ್ತು. ಬೆಳಗ್ಗೆ ಕೋಳಿ ಕೂಗೋದು ತುಂಬ ಚೆನ್ನಾಗಿರ್ತಾಯಿತ್ತು ಹಳ್ಳಿ ಕಡೆ ಅಂತ ಅನಿಸುತ್ತೆ ಒಂದೊಂದು ಸಲ. ಸೊ ಅಂಥವ್ರಿಗೆ ಈ ಪ್ಲೇಸು ಒಂದು ಸಲ ಹೋಗಿ ವಿಸಿಟ್ ಮಾಡಿದೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಒರಿಜಿನಲ್ ಹಳ್ಳಿಗೆ ಹೋಗಿ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದೇ ಇಸ್ ಅನದರ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್. ಬಟ್ ಸಿನ್ಸ್ ವಿ ಆರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಅಂದರೆ ಬ್ಯಾಂಗ್ಳೂರಲ್ಲಿ ಇದ್ದು ನೋಡ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ. ಸೊ ನಮಗೆ ಬೇರೆ ಕಡೆ ಹೋಗಿ ಬರೋಕ್ಕೆ ಟೈಮ್ಗಳಿರಲ್ಲ ಟ್ರಾಫಿಕ್ಕಿಂದ. ಸೊ ಅದಕ್ಕೆ ಇಲ್ಲಿ ಹೋಗಿ ಬೆಳಗ್ಗೆ ಹೋದರೆ ಇಲ್ಲಿ ನಾವು ವಾಪಸ್ ಬರೋದೇ ನೈಟ್ ಆಗುತ್ತೆ. ಆ್ಯಂಡ್ ಸೊ ಅಷ್ಟೇ ಅನಿಸುತ್ತೆ, ಇನ್ನೇನಿಲ್ಲ ಇದ್ರ ಬಗ್ಗೆ ಹೇಳೋದು. ಸೊ ಮಮ್ಮಿ ಹೇಳಿರೋ ಅಷ್ಟು ಇನ್ಫಾರ್ಮೇಷನ್ಸ್ನ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಇವ್ರ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಲ್ವ, ಸೊ ಮಕ್ಳಿಗೆಲ್ಲ ತುಂಬ ಇಷ್ಟ ಆಯ್ತಂತೆ. ಅವರಂತೂ ಕ್ವೆಶನ್ ಮೇಲೆ ಕ್ವೆಶನ್ಸು, ಅವ್ರು ಯಾರು ಇವ್ರು ಯಾರು ಅಂತೆಲ್ಲ. ಸೊ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡೋದು, ಬಿಕಾಸ್ ಫೀಲ್ಡ್ ಟ್ರಿಪ್ ಅನ್ನೋದು ಸುಮ್ಮನೆ ಅವ್ರನ್ನ ಕರ್ಕೊಂಡೋಗಿ ತೋರಿಸಲ್ಲ, ದೇ ವಿಲ್ ಎಕ್ಸ್ಪ್ಲೇನ್ ಇಟ್, ಬಿಕಾಸ್ ಫೀಲ್ಡ್ ಟ್ರಿಪ್ ಹ್ಯಾಸ್ ಅ ಮೀನಿಂಗ್. ಅವ್ರಿಗೆ ಏನಾದರೂ ಎಕ್ಸ್ಟ್ರಾ ನಾಲೆಡ್ಜ್ ಕೊಡಬೇಕು. ಸೊ ದಟ್ ಈಸ್ ವಾಟ್ ಈಸ್ ದ ಮೋಟೋ ಆಫ್ ಫೀಲ್ಡ್ ಟ್ರಿಪ್. ನಮಗೆ ಸ್ಕೂಲಲ್ಲೆಲ್ಲ ಫೀಲ್ಡ್ ಟ್ರಿಪ್ಸ್ ಅಂತ ಏನು ಕರ್ಕೊಂಡು ಹೋಗ್ತಾ ಇದ್ದಿಲ್ಲ, ಒಂದು ಪಿಕ್ನಿಕ್ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಹೊರತು ಫೀಲ್ಡ್ ಟ್ರಿಪ್ ಅಂತ ಇದ್ದೇ ಇದ್ದಿಲ್ಲ. ಇಲ್ಲಿ ನಮ್ಮ ಮಮ್ಮಿ ಸ್ಕೂಲ್ ಅವ್ರಿಗೆ ಫೀಲ್ಡ್ ಟ್ರಿಪ್ಸ್ ಲೈಕ್ ಫ್ರೀಕ್ವೆಂಟಾಗಿರುತ್ತೆ. ಸೊ ಈ ಜನ್ರೇಷನ್ ಮಕ್ಳಿಗೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಟ್ರಿಪ್ಸ್ ಎಲ್ಲ. ಆ್ಯಂಡ್ ಅ ಮಾಡೆಲ್ ವಿಲೇಜ್, ರಂಗೋಲಿ ಗಾರ್ಡನ್ ಅ ಮಾಡೆಲ್ ವಿಲೇಜ್ ನೋಡಿ. ಏನದು ಹೋಗಂಗಿದ್ರೆ ಹೋಗಿ ಟ್ರೈ ಮಾಡಿ. ನಾನು ಅಕಸ್ಮಾತ್ ಹೋದರೆ ಅಗೇನ್ ಐ ವಿಲ್ ಡೂ ಅ ವ್ಲಾಗ್ ಆಫ್ ಮೀ ಬೀಯಿಂಗ್ ಇನ್ ದಟ್ ವ್ಲಾಗ್. ಸೊ ಇಡೀ ವಿಡಿಯೋದಲ್ಲಿ ನಾನು ಎಲ್ಲೂ ಇಲ್ಲ, ನಿಜವಾಗ್ಲೂ ಎಲ್ಲೂ ಇಲ್ಲ. ಮಮ್ಮಿ ಏನು ಫೀಲ್ಡ್ ಟ್ರಿಪ್ಗೆ ಹೋಗಿದ್ರು ಅವರೇ ಇಟ್ಕೊಂಡು ಬಂದಿದ್ದು ನೋಡಿ. ಎತ್ತಿನ ಗಾಡಿ ಎಲ್ಲ, ಆಮೇಲೆ ಹಸುನ ಕೆಲಸ ಮಾಡಿಸೋದು, ವೆರಿ ನೈಸ್. ತುಂಬ ರಿಯಲಿಸ್ಟಿಕ್ ಆಗಿತ್ತು ಅಂತ ನಮ್ಮ ಮಮ್ಮಿ ಹೇಳ್ತಾನೆ ಇದ್ರು. ಅದನ್ನು ಹೆಂಗೆ ಲೈಕ್ ಮಾಡಿರಲ್ಲ ಆರ್ಕಿಟೆಕ್ಚರ್ಸು ಅಥವಾ ಆ ಮಾಡೆಲ್ಸ್ ಯಾರ್ಯಾರು ಮಾಡಿದಾರೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಾವಿವಾಗ ವೀಡಿಯೋದಲ್ಲೇ ನೋಡ್ತಾ ಇದ್ದೀನಿ ನಾನು, ನನಗೆ ಒಂದೊಂದು ರಿಯಲ್ ಆಗಿ ಅನಿಸ್ತಿದೆ. ಬಿಕಾಸ್ ಎಲ್ಲರೂ ಸುಮ್ಮನೆ ನಿಂತ್ಕೊಂಡು ಒಂದು ಶೋ ಪೀಸ್ ಥರ ಇಲ್ಲ. ಇಟ್ಸ್ ಲೈಕ್ ದೇರ್ ಆ್ಯಕ್ಚುಲಿ ವರ್ಕಿಂಗ್, ಇಟ್ಸ್ ಲೈಕ್ ದೇರ್ ಆ್ಯಕ್ಚುಲಿ ಲಿವಿಂಗ್. ಸೊ ಲೈಕ್ ಅವ್ರು ಕುತ್ಕೊಂಡಿರೋ ಪೊಸಿಷನ್ ಆಗಲಿ, ನಿಂತ್ಕೊಂಡಿರೋ ಪೊಸಿಷನ್ ಆಗಲಿ, ಅವ್ರು ಮಾತಾಡ್ತಾ ಇರೋದಾಗಲಿ, ಅವ್ರ ಹ್ಯಾಂಡ್ ಮೂಮೆಂಟ್ಸ್ ಆಗಲಿ, ಅವ್ರು ವಾಕ್ ಮಾಡ್ತಾ ಇರೋದಾಗಲಿ, ಅವ್ರು ಏನಾದರೂ ಕೆಲಸ ಮಾಡ್ತಾ ಇರೋದಾಗಲಿ, ಅಥವಾ ನಾಯಿಗಳು ಮಲ್ಕೊಂಡಿರೋದಾಗಲಿ. ಸೊ ಇಟ್ ಸೀಮ್ಸ್ ವೆರಿ ರಿಯಲಿಸ್ಟಿಕ್. ಸೊ ಚೆನ್ನಾಗಿದೆ ಈ ಪ್ಲೇಸ್. ಆ್ಯಂಡ್ ಲಾಸ್ಟ್ಲಿ ಐ ಆಮ್ ಟೆಲ್ಲಿಂಗ್, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಈ ವಿಡಿಯೋದಲ್ಲಿಲ್ಲ ಆ್ಯಂಡ್ ಈ ವಿಡಿಯೋ ನಾನು ಶೂಟ್ ಮಾಡಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರು, ಮಮ್ಮಿ ಮಾಡಿದ್ದಾರೆ ಬಿಡಿ, ಚೆನ್ನಾಗೇ ಮಾಡಿದ್ದಾರೆ. ಆ್ಯಂಡ್ ಇವರೆಲ್ಲ ನಮ್ಮ ಮಮ್ಮಿ ಸ್ಕೂಲ್ ಮಕ್ಕಳು. ಸೊ ಅಲ್ಲಿ ಒಬ್ಬರು ಇದ್ದಾರಲ್ಲ, ಅವ್ರು ಏನೋ ಕತೆ ಎಲ್ಲ ಹೇಳ್ತಿದ್ರಂತೆ ಮಕ್ಳಿಗೆ ಇಷ್ಟ ಆಗಂಗೆ. ಸೊ ದಟ್ಸ್ ಇಟ್ ಪೀಪಲ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆಯಿತಾ. ಆ್ಯಂಡ್ ನಿಮಗೆ ಬೇರೆ ಏನಾದರೂ ಡೀಟೇಲ್ಸ್ ಇದ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಮಮ್ಮಿನ ಕೇಳ್ತೀನಿ. ಮಮ್ಮಿಗೆ ಗೊತ್ತಿದ್ರೆ ಡೆಫಿನೆಟ್ಲಿ ಐ ವಿಲ್ ರಿಪ್ಲೈ. ಸೊ ಅಷ್ಟೇ ಪೀಪಲ್, ಟೇಕ್ ಕೇರ್, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್. ಟಾಟಾ.